ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್, ಇಲ್ಲಿದ್ಯೇನಾ ನೀನು ಹುಡ್ಕೊಂಡು ರೂಮ್ಗೆ ಹೋಗಿದ್ದೆ. ಫೋನ್ ಮಾಡ್ತೀನಿ, ಬಿಸಿ ಬರ್ತಿದೆ. ಯಾರ ಹತ್ರ ಮಾತಾಡ? ಓ ಸಾರಿ ಬ್ರೋ, ಅದು ನನ್ನ ಫ್ರೆಂಡ್ ಕಾಲ್ ಮಾಡಿದ್ನಾ, ನಿನ್ ಕಾಲ್ ಬಂದಿದೆ ನೋಡಿಲ್ಲ ನಾನು. ಇರ್ಲಿ, ದಟ್ಸ್ ಓಕೆ. ನಾನು ಬಂದಿದ್ದೇನು ಅಂದ್ರೆ ನಿನ್ನಿಂದ ಒಂದು ಫೇವರ್ ಆಗಬೇಕು. ಅರೇ ಬ್ರೋ, ಫೇವರಾ? ಇದೇನು ಈ ತರ ಕೇಳ್ತಾ ಇದೀಯಾ? ನೀನ್ ಕೇಳೋದೆಚ್ಚ, ನಾನು ಮಾಡೋದೆಚ್ಚ. ಅದೇನ್ ಫೇವರ್ ಅಂತ ಹೇಳು ಬ್ರೋ, ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಪಾರ್ಥ, ನಿಂಗೆ ಜೋಯ್ಡಾ ಗೊತ್ತಲ್ಲ? ಹಾ ಗೊತ್ತು ಬ್ರೋ. ಅಲ್ಲಿ ಬ್ರಿಟಿಷರ್ ಕಾಲದ ಒಂದು ಬಂಗ್ಲೆ ಇದೆ ಅಂತ ಅಜ್ಜಿ ಯಾವಾಗ್ಲೂ ಹೇಳ್ತಿರ್ತಾರೆ. ನನಗೂ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು, ಬಟ್ ಆಗಿರ್ಲಿಲ್ಲ. ಏನ್ ವಿಷಯ? ನಿನಗೂ ಅದು ನೋಡ್ಬೇಕು ಅಂತ ಇತ್ತ? ಸೂಪರ್ ಅಲ್ಲ, ಮತ್ತೆ ಕೆಲಸ ಈಸಿ ಆಯ್ತು. ಒಳ್ಳೇದೇ. ಪಾರ್ಥ, ವಿಷಯ ಇಷ್ಟೇ. ನಮ್ದಲ್ಲಿರೋ ಪ್ರಾಪರ್ಟೀಸ್ನ ಮತ್ತೆ ಬಂಗ್ಲೆನ ಒಬ್ರು ಮ್ಯಾನೇಜರ್ನ ಇಟ್ಟು ಮೇಂಟೈನ್ ಮಾಡ್ತಾ ಇದ್ದೀವಿ. ಆದರೆ ವರ್ಷಕ್ಕೊಂದ್ಸತಿ ಯಾರಾದರೂ ಒಂದು ಸ್ವಲ್ಪ ದಿನ ಹೋಗಿ ಅಲ್ಲಿ ಸ್ಟೇ ಆಗಿ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಹೇಗೆ ನಡೀತಾರೆ ಅಂತ ಒಂದು ಮಾನಿಟರ್ ಮಾಡ್ಕೊಂಡು ಬರ್ತಿದ್ವಿ. ಈ ವರ್ಷ ನಾನು ಹೋಗ್ಬೇಕಿತ್ತು, ಬಟ್ ನನಗೆ ಎಮರ್ಜೆನ್ಸಿ ಒಂದು ಮೀಟಿಂಗ್ ಸ್ಕೆಡ್ಯೂಲ್ ಆಗಿಬಿಟ್ಟಿದೆ. ಅಟ್ ಎನಿ ಕಾಸ್ಟ್ ಐ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್. ಸೊ ಪಾರ್ಥ, ನನ್ನ ಪರವಾಗಿ ನೀನು ವಿಸಿಟ್ ಮಾಡೋಕ್ಕಾಗತ್ತಾ? ಜಸ್ಟ್ 2 days ಅಷ್ಟೇ ಮ್ಯಾನ್, ಪ್ಲೀಸ್. ವಾಟ್ ಇಸ್ ದಿಸ್ ಬ್ರೋ? ಇದಕ್ಕೆಲ್ಲ ಪ್ಲೀಸ್ ಯಾಕೆ? ನಾನು ಹ್ಯಾಪಿಯಾಗಿ ಹೋಗಿ ಬರ್ತೀನಿ. ನನಗೂ ಒನ್ ಡೇ ಟ್ರಿಪ್ ಆದಂಗೆ ಆಗತ್ತಲ್ವಾ? ಐ ಮೀನ್, ನಮ್ಮ ಬಂಗ್ಲೆ ಸುತ್ತಮುತ್ತ ಇರೋ ಥಿಕ್ ಫಾರೆಸ್ಟ್ ನೋಡ್ದಂಗೆ ಆಗುತ್ತೆ. ಆಮೇಲೆ ನಾನು ಕೇಳಿರೋ ಹಾಗೆ ಅಲ್ಲಿ ಟೈಗರ್ಸು, ಬ್ಲ್ಯಾಕ್ ಪ್ಯಾಂಥರ್ಸು, ವೈಲ್ಡ್ ಡಾಗ್ಸು ಇದೆಲ್ಲ ನಮ್ಮ ಬಂಗ್ಲೆ ಸುತ್ತಮುತ್ತ ತಿರುಗಾಡ್ತಾ ಇರುತ್ತಂತೆ. ಐ ಮೀನ್ ಬ್ರೋ, ವೆಸ್ಟರ್ನ್ ಘಾಟ್ಸ್ ಅಲ್ಲ, ಒಂಥರ ಅಡ್ವೆಂಚರಸ್ ಆಗಿರುತ್ತೆ. ಐ ಲವ್ ಇಟ್. ಐಲ್ ಗೋ. ಬೂ, ಏನು ಮೇಡಮ್ ಬಾಗ್ಲು ಹಾಕೊಂಡ್ಬಿಟ್ಟಿದ್ದೀರಾ? ಬೂ, ಅದು ಅಮ್ಮ ವಿಷಯ ಏನು ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ನಾನು ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ಬಾ ಕೂತ್ಕೋ. ಅಪ್ಪಿ ನೋಡು, ನಮ್ಮತ್ತೆ ಈ ಮದುವೆ ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ಅಳ್ದು ತೂಗಿ 2 ಮನೆಗೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡೇ ಈ ನಿರ್ಧಾರಕ್ಕೆ ಬಂದಿರ್ತಾರೆ. ಅವ್ರ ನಿರ್ಧಾರ ಸರಿಯಾಗೇ ಇರುತ್ತೆ. ಅದು ಅಲ್ಲದೆ ಆ ಮನೇಲಿ ನೀನು ಎಲ್ರಿಗೂ ಇಷ್ಟ ಆಗಿದ್ಯಾ. ನಾನು ಪರ್ಸನಲ್ ಆಗಿ ಹುಡುಗನ ಜೊತೆ ಮಾತಾಡಿ ಅವನ ಒಪ್ಪಿಗೆ ತಗೊಂಡು ಇಲ್ಲವ್ರಿಗೆ ಬಂದಿದ್ದೀನಿ. ಇಲ್ಲಾಂದ್ರೆ ಇದೆಲ್ಲ ಇಷ್ಟು ಮುಂದುವರಿತಾನೆ ಇರಲಿಲ್ಲ. ನನಗಂತೂ ಪರ್ಸನಲ್ ಆಗಿ ಇದೆಲ್ಲ ರೀತಿಯಲ್ಲಿ ಒಳ್ಳೇದು ಅಂತ ಅನ್ಸುತ್ತೆ. ಬಟ್ ನೋಡು, ನಾನು ಹಿಂಗೆ ಫೋರ್ಸ್ ಮಾಡ್ತಿಲ್ಲ, ಯಾವುದೇ ರೀತಿಯಲ್ಲಿ ಬ್ಲ್ಯಾಕ್ ಮೇಲೂ ಮಾಡ್ತಿಲ್ಲ ಅಮ್ಮ. ಮದುವೆ ಅನ್ನೋದು ತುಂಬ ಪರ್ಸನಲ್ ವಿಷಯ. ನೀನು ಯೋಚನೆ ಮಾಡು, ಆ ಹುಡುಗ ನಿನ್ಗೆ ಇಷ್ಟನಾ? ಈ ಮದುವೆ ನಿನ್ಗೆ ಒಪ್ಪಿಗೆ ಆದರೆ ಎಲ್ಲ ನಿನ್ನ ಡಿಸಿಷನ್ನೇ. ನಿಮ್ಮ ಭಾವ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ, ಅಪ್ಪಿ ಓಕೆ ಅಂತ ಹೇಳಿದ್ರೆ ಮಾತ್ರ ಈ ಮದುವೆ, ಇಲ್ಲ ಅಂದರೆ ಇಲ್ಲ ಅಂತ. ಸೊ ಎಲ್ಲ ನಿನ್ನ ಕೈಯಲ್ಲಿದೆ ಈಗ, ಯೋಚನೆ ಮಾಡು. ಬಟ್ ತುಂಬ ಡಿಲೇನೂ ಮಾಡಬೇಡ, ನಾವು ಕಾಯ್ತಿರ್ತೀವಿ. ಯೋಚನೆ ಮಾಡೋದು ಏನಿದೆ ಅಕ್ಕ? ನಾನು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಭಾವಂತಮ್ಮನೇ ನನ್ನ ಗಂಡ ಅಂತ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.